ನಮಸ್ಕಾರ, ನಾನು ಜಗನ್ ಕುಮಾರ್. ಸೊ ಟುಡೇ ಐ ಆಮ್ ವಿತ್ ಅನದರ್ ಇಶ್ಯೂ. ಆ ಇಶ್ಯೂ ಏನಂದ್ರೆ, ಇಂದಿನ ನ್ಯೂಸ್ ಪೇಪರ್ ಅಲ್ಲಿ, ಟುಡೇಸ್ ನ್ಯೂಸ್ ಪೇಪರ್ ಡೇಟೆಡ್ August 2nd, 2019 ಇನ್ ಬ್ಯಾಂಗ್ಳೂರ್ ಮಿರರ್ ಹೆಡ್ಲೈನ್ಸ್, ದ ಫ್ರಂಟ್ ಪೇಜ್ ನ್ಯೂಸ್ ಏನಂದ್ರೆ, ನಮ್ಮ ಮೆಟ್ರೋ ಇಸ್ ಹಮ್ಮಿಂಗ್ ಎ ನ್ಯೂ ಟ್ಯೂನ್ ದೀಸ್ ಡೇಸ್. ಕಬೂತರ್ ಜಾ ಜಾ ಜಾ, ಕಬೂತರ್ ಜಾ ಜಾ ಜಾ. ಸೊ ಇದು ಇವತ್ತಿನ ನ್ಯೂಸ್ ಪೇಪರ್ ಫ್ರಂಟ್ ಪೇಜ್. ನಿಮ್ಮ ಗಮನಕ್ಕೆ, the matter is bright colored drop boards have been installed at metro stations to keep the pest birds and their corrosive droppings at bay. ಈ ತರ ಬ್ರೈಟ್ ಕಲರ್ಡ್ ಬೋರ್ಡ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಇದರ ಉದ್ದೇಶ ಏನಂದ್ರೆ, ಅಲ್ಲಿನ ಪೆಸ್ಟ್ ಬರ್ಡ್ಸ್, ಇದರಲ್ಲಿ ದೇ ಆರ್ ಡಿಸ್ಕ್ರೈಬ್ ಅಬೌಟ್ ದ ಪಿಜಿನ್ಸ್, ಪಾರಿವಾಳಗಳನ್ನ ಅಲ್ಲಿಂದ ಓಡಿಸಕ್ಕೋಸ್ಕರ, ಟು ಚೇಸ್ ಅವೇ ದ ಪಿಜಿನ್ಸ್ ಇನ್ ದ ಮೆಟ್ರೋ ಸ್ಟೇಷನ್ಸ್. ಪಿಜಿನ್ಸ್ ಇಂದ ಅವರಿಗೆ ತೊಂದರೆ ಆಗ್ತಾ ಇದೆಯಂತೆ. ಕಮ್ಯೂಟರ್ಸ್ ಯಾರೋ ಓಡಾಡ್ತಾ ಇರೋರ ಮೇಲೆ, ಅವ್ರ ಮೇಲೆ ಡ್ರಾಪಿಂಗ್ಸ್, ಐ ಮೀನ್ ಅದರದ ವೇಸ್ಟ್ ಬೀಳ್ತಾ ಇದೆ, ಮತ್ತೆ ಮೆಟ್ರೋ ಸ್ಟೇಷನ್ ಅಲ್ಲಿ ಎಲ್ಲಂದ್ರೆ ಅಲ್ಲಿ ಗಲೀಜ್ ಆಗ್ತಾ ಇದೆ ಅಂತ. ಅದಕ್ಕೆ ದೇ ಆರ್ ಟರ್ಮ್ಡ್ ನಮ್ಮ ಮೆಟ್ರೋ, ಪಾಪ್ಯುಲರ್ಲಿ ನೋನ್ ಆಸ್ ನಮ್ಮ ಮೆಟ್ರೋ, ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ಸ್ ಲಿಮಿಟೆಡ್. ಅವ್ರು ಏನ್ ಹೇಳ್ತಾ ಇದ್ರೆ, ದೇ ಆರ್ ಟರ್ಮ್ ದಿಸ್ ಆಸ್ ಎ ಪೆಸ್ಟ್ ಬರ್ಡ್ ಅಂಡ್ ಎನಿಮಿ ಅಂತಾನೆ ಹೇಳಿದ್ದಾರೆ ಈ ಪಾರಿವಾಳನ. ಓಕೆ, ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ಸಿಗ್ನಿಫಿಕೆನ್ಸ್ ಆಫ್ ದ ಬರ್ಡ್. ನಮ್ಮ ಈ ಪಾರಿವಾಳ ಬಗ್ಗೆ ಏನ್ ಹೇಳೋಣ ಅಂದಾಗ, ಈ ವರ್ಲ್ಡೆಸ್ಟ್ ಡೊಮೆಸ್ಟಿಕೇಟೆಡ್ ಬರ್ಡ್ ಇಸ್ ಪಿಜನ್. ಈ ಪಾರಿವಾಳನ ಫಸ್ಟ್ ಮ್ಯಾನ್ ಡೊಮೆಸ್ಟಿಕೇಟೆಡ್ ಮಾಡಿರೋಂತ ಫಸ್ಟ್ ಬರ್ಡ್ ಅಂದ್ರೆ ಪಾರಿವಾಳ. ರಿಸರ್ಚರ್ಸ್ ಸಜೆಸ್ಟ್ ದಟ್ ಇಟ್ ಇಸ್ ಲೈಕ್ ಆಸ್ ಅರ್ಲಿ ಆಸ್ 10,000 years ಇಂದ ಈ ಪಾರಿವಾಳ ಮತ್ತೆ ಹ್ಯೂಮನ್ ಇಬ್ಬರು ಡೊಮೆಸ್ಟಿಕೇಟೆಡ್ ಆಗಿ ಪಾರಿವಾಳನ ಸಾಕೊಂಡು ಬಂದಿರೋಂಥದ್ದು. ಇಟ್ ಇಸ್ ಅ 10,000 year old. So, secondly, the parivala is a Nigerian bird. Pigeon is a Nigeria's national bird. In again coming back to First World War and Second World War, ತಗೊಂಡ್ರೆ pigeons na war heroes ಅಂತ ಡಿಸ್ಕ್ರೈಬ್ ಮಾಡ್ತಾರೆ. ಈ ವಾರ್ ಟೈಮ್ಸ್ ಅಲ್ಲಿ, ಫಸ್ಟ್ ವರ್ಲ್ಡ್ ವಾರ್ ಅಂಡ್ ಸೆಕೆಂಡ್ ವರ್ಲ್ಡ್ ವಾರ್, ವೇರ್ ದೇರ್ ವಾಸ್ ನೋ ಮಚ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಫಾರ್ ಕಮ್ಯುನಿಕೇಶನ್ಸ್ ಇದು ಇರಲಿಕ್ಕೆ, ದೇ ಯೂಸ್ ದಿಸ್ ಪಿಜನ್ಸ್. ಈ ಪಿಜನ್ಸ್ ವಾಟ್ ದೇ ಯೂಸ್ ಟು ಡೂ ಇಸ್, ದೇ ಯೂಸ್ ಟು ರೀಚ್ ಎನಿಮೀಸ್ ಲೈನ್, ಆ ಕಡೆ ಹೋಗಿ ಅಲ್ಲಿಂದ ಮೆಸೇಜ್ ಪಾಸ್ ಮಾಡೋಂಥದ್ದು, ಅಲ್ಲಿಂದ ಮೆಸೇಜ್ ತಗೊಂಡ್ಬಂದು ಇಲ್ಲಿ ಸೇರಿಸುವಂಥದ್ದು. ಬೈ ದಿಸ್ ಲೈಕ್ ದೇ ಹವ್ ಸೇವ್ಡ್ hundreds and thousands of soldiers' life in Second World War. This is so the pigeon is known as a war heroes. And coming back to significance of a pigeon significance in the religious aspect al nodidaga, in Sikh community, in Sikh peoples and Sikh religions alli, they used to feed the pigeons. It is known as warrior Guru Govind Singh, our friend. The pigeon is known as warrior Guru Govind Singh. Our idarinda the Sikh peoples like feed the pigeons. Even in the Indian traditions and the Hindu traditions ಅಲ್ಲಿ ಈ ಪಾರಿವಾಳಗಳಿಗೆ ಯಾರು ಡೈಲಿ ಊಟ ಹಾಕ್ತಾರೋ, ಒನ್ ಹೂ ಫೀಡ್ಸ್ ದ ಪಿಜಿನ್ಸ್, ಅವರಿಗೆ ಬರೋಂತ ರೀಇನ್ಕಾರ್ನೇಷನ್ಸ್, ಮರುಜನ್ಮದಲ್ಲಿ ಪುನರ್ಜನ್ಮ ಇದ್ದರೆ ಅದ್ರಲ್ಲಿ ಬರಬೇಕಾದಾಗ ಅವರಿಗೆ ಊಟದ ಕೊರತೆ ಇರಲ್ಲ ಆ ಜನ್ಮದಲ್ಲಿ. ದ ಪರ್ಸನ್ ಹೂ ಫೀಡಿಂಗ್ ಪಿಜಿನ್ಸ್ ಇನ್ ದ ಪ್ರೀವಿಯಸ್ ಲೈಫ್, ಅಲ್ಲೇ ಅವರಿಗೆ ಊಟದ ಕೊರತೆ ಇರಲ್ಲ ಅಂತ ಒಂದು ನಂಬಿಕೆ. ಕಮಿಂಗ್ ಬ್ಯಾಕ್ ಟು ಕ್ರಿಸ್ಟಿಯಾನಿಟಿ, according to Bible, a dove, a parivala, is been released when there was a world and full ಪ್ರಪಂಚದಲ್ಲಿ ಪ್ರಳಯ ಆದಾಗ, ನೋಹ ಆರ್ಕ್ ಅಲ್ಲಿ ಈ ಪಾರಿವಾಳ ಅಂಡ್ ಅದರ್ ಅನಿಮಲ್ಸ್ ಎಲ್ಲ ತಗೊಂಡು ಸೈಲ್ ಹಾಕ್ತಾ ಇರ್ತಾರೆ. ಅವಾಗ ಫೈನಲಿ ದೇ ರಿಲೀಸ್ ಅ ಪಿಜನ್. ಎಲ್ಲಾರು ದಡ ಇದೆಯಾ, ಲ್ಯಾಂಡ್ ಇದೆಯಾ ಅಂತ ನೋಡ್ಲಿಕ್ಕೆ ಪಿಜನ್ ನ ಒಂದು ಹಾರಿಸ್ತಾರೆ. ಆ ಪಿಜಿನ್ ಏನ್ ಮಾಡುತ್ತೆ, ಪಾರಿವಾಳ ಡವ್, ಇಟ್ ಫ್ಲೈಸ್ ಅಂಡ್ ಬ್ರಿಂಗ್ಸ್ ಬ್ಯಾಕ್ ಎ ಫ್ರೆಶ್ ಆಲಿವ್ ಲೀಫ್, ಒಂದು ಹೊಸ ಆಲಿವ್ ಲೀಫ್ ನ ಚಿಗುರು ತಂದು ತೋರಿಸುತ್ತೆ. That means to represent there is a dada ide, and a life ide, so that we can settle down there. It gives a new hope. So it has a biggest significant, ಅಂದ್ರೆ ದೊಡ್ಡ ಸಿಗ್ನಿಫಿಕೆಂಟ್ ಕೊಟ್ಟಿರ್ತಾರೆ ಪಾರಿವಾಳಕ್ಕೆ ಕ್ರಿಶ್ಚಿಯಾನಿಟಿಯಲ್ಲಿ. ಇಟ್ ಈಸ್ ನಾಟ್ ಅ ಸೈನ್ ಆಫ್ ಲೈಫ್, ಸೈನ್ ಆಫ್ ಸಿಂಬಲ್ ಆಫ್ ಪೀಸ್, ಅದೊಂದು ಕೊಡ್ತಾರೆ. ಸೊ ಹೀಗೆ ವೇರಿಯಸ್ ಇದರಲ್ಲಿ ಬೇರೆ ಬೇರೆ ರಿಲಿಜಿಯಸ್ ಅಲ್ಲಿ ಬೇರೆ ಬೇರೆ ಎಲ್ಲ ಇದಿರುತ್ತೆ. ಸೊ ಕಮಿಂಗ್ ಟು ಅವರ್ ಆರ್ಟಿಕಲ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ, ಭಾರತ ಸಂವಿಧಾನ ಏನ್ ಹೇಳುತ್ತೆ ಅಂದಾಗ, ಇಟ್ ಇಸ್ ಅಂಡರ್ ಆರ್ಟಿಕಲ್ 51A
Article 51A ಅಡಿಯಲ್ಲಿ G, subclass G, it says it is a fundamental duty upon every citizen to protect forest, wildlife, river, environment, and also have compassion for all living creature. Have compassion for all living creature andre compassions, to share love, like compromise, ಹೊಂದಾಣಿಕೆ, ಅದರ ಜೊತೆಗೆ ಪ್ರೀತಿಯಿಂದ ಒಂದು ಹೊಂದಾಣಿಕೆ ಮಾಡಿಕೊಂಡು ಎಲ್ಲಾ ಲಿವಿಂಗ್ ಕ್ರಿಯೇಚರ್ ಜೊತೆಗೆ ನಾವು ಬಾಳ್ಬೇಕು. ಇಟ್ ಈಸ್ ಅವರ್ ಫಂಡಮೆಂಟಲ್ ಡ್ಯೂಟಿ, ನಮ್ಮ ಕರ್ತವ್ಯ. ಅಂಡ್ ಪ್ರಿವೆಂಟ್ ಕ್ರುಯಾಲಿಟಿ ಟು ಅನಿಮಲ್ಸ್ ಇರುತ್ತೆ, ಪ್ರೊಟೆಕ್ಟ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ಇವೆಲ್ಲ ನಮ್ಮ ಸಂವಿಧಾನದಲ್ಲಿ ಬರುವಂತ ಒಂದು ಸಬ್ಜೆಕ್ಟ್ಸ್. ಇದ್ರ ಪ್ರಕಾರ ಅದರಂತೆ ನಾವು ಏನ್ ಮಾಡ್ತಾರೆ, ಕಾನೂನು ಮಾಡಿರ್ತಾರೆ. Birds also protected under the Wildlife Protection Act and Prevention of Cruelty Act, along with land and aquatic animals. ಇವೆಲ್ಲ ಇರುತ್ತೆ. ಈ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್ ಆಕ್ಟ್ ಅಲ್ಲಿ ಏನಾಗುತ್ತೆ, ಇಟ್ ಈಸ್ ಅನ್ಲಾಫುಲ್ ಇಂಜರ್ ಆರ್ ಡಿಸ್ಟ್ರಾಯ್ ವೈಲ್ಡ್ ಬರ್ಡ್ಸ್ ಆರ್ ಎನಿ ಬರ್ಡ್ಸ್. ಅಂದ್ರೆ ಈ ಬರ್ಡ್ ನ ಡಿಸ್ಟ್ರಕ್ಷನ್ ಮಾಡೋದು, ಅದಕ್ಕೆ ಕ್ರುಯಾಲಿಟಿ ಕೊಡೋದು, ಹಿಂಸೆ ಕೊಡೋದು, ಓಡಿಸೋದು, ಬೆದರಿಸೋದು, ಇದೆಲ್ಲ ಮಾಡೋದು ಇಟ್ ಈಸ್ ಅನ್ಲಾಫುಲ್ ಆಕ್ಟಿವಿಟೀಸ್. ಅದರ ನೆಸ್ಟ್, ಗೂಡು, ಅದು ಮೊಟ್ಟೆ, ಇದನ್ನೆಲ್ಲ ಡಿಸ್ಟ್ರಕ್ಟ್ ಮಾಡಿದ್ರೆ ಇಟ್ ಕವರ್ಸ್ ಅಂಡರ್ ಟರ್ಮ್ಸ್ ಆಫ್ ಹಂಟಿಂಗ್ ಅಂತ ಅದಕ್ಕೆ ಪರಿಗಣಿಸ್ತಾರೆ. ಸೊ ಈಗ ಎನಿ ಒನ್ ಗಿವ್ಸ್ ಎನಿ ಲೈಕ್ ಥ್ರೆಟ್ ಆರ್ ಎನಿ ಹಾರ್ಮ್ ಟು ದಿಸ್ ಅಂಡರ್ ದಿಸ್ ಆಕ್ಟ್ ಅಲ್ಲಿ ಗಿಲ್ಟಿ ಅಂತ ಪ್ರೂವ್ ಆದ್ರೆ 25,000 ದಂಡ ವಿಧಿಸಬಹುದು ಅಂಡ್ ಅಪ್ ಟು 7 years ವರೆಗೂ ಇಂಪ್ರಿಸೆಂಟ್ ಮಾಡಬಹುದು. ಸೊ ದೇರ್ ಆರ್ ಲೈಕ್ ವೇರಿಯಸ್ ಲಾಸ್ ಅದನ್ನ ಬರ್ಡ್ ಅಂಡ್ ಅನಿಮಲ್ಸ್ ನ ಪ್ರೊಟೆಕ್ಷನ್ಸ್ ಮಾಡೋದಾಗಿದೆ. Coming back to this, according to this article, they have termed the dove as a pest bird and enemy anta namma metro ಹೇಳ್ತಾ ಇದ್ದಾರೆ. See, in August 15th, so coming or 3-4 another 1 weeks of time ಅಲ್ಲಿ ಇನ್ನೇನು ಹೇಳುತ್ತೆ, another 10 days of time, ನಮ್ಮ ಪಾರ್ಲಿಮೆಂಟ್ ಆಗಲಿ ಎಲ್ಲೋ ಒಂದು ಗವರ್ಮೆಂಟ್ ಬಿಲ್ಡಿಂಗ್ಸ್, ಲೈಕ್ ಪಾರ್ಲಿಮೆಂಟ್ಸ್, ಎನಿ ಅದರ್ ಬಿಲ್ಡಿಂಗ್ಸ್ ಅಲ್ಲಿ ಫ್ಲಾಗ್ ಹೈಸ್ಟ್ ಮಾಡ್ತಾರೆ. ಬಿಗಿನಿಂಗ್ ರೈಟ್ ಫ್ರಮ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅಂಡ್ ಮಿನಿಸ್ಟರ್ಸ್, ಎವ್ರಿ ಒನ್ ಆ ಫ್ಲಾಗ್ ಹೈಸ್ಟ್ ಮಾಡಬೇಕಾದಾಗ ಏನ್ ಮಾಡ್ತಾರೆ, ಪಾರಿವಾಳನ ಹಾರಿಸ್ತಾರೆ ಟು ಶೋ ಲೈಕ್ ಪ್ರಾಸ್ಪರ್ ಅಂಡ್ ಸಿಂಬಲ್ ಆಫ್ ಪೀಸ್ ಅಂತ ಮಾಡ್ತಾರೆ. ಇಫ್ ಇಟ್ ಈಸ್ ಅ ಟರ್ಮ್ಡ್ ಆಸ್ ಅ ಪೆಸ್ಟ್ ಬರ್ಡ್, ಪೆಸ್ಟ್ ಅಂತ ಅಲ್ಲ ಎನಿಮಿ ಅಂತ ಹೇಳಿದಾಗ ವೈ ದೇ ಶುಡ್ ಲೈಕ್ ಹಾಯಿಸ್ಟ್ ಪಿಜನ್. ಸೊ ಆಸ್ ಪರ್ ಮೆಟ್ರೋ ಇಟ್ ಇಸ್ ಅ ಪೆಸ್ಟ್ ಬರ್ಡ್. ಸೊ ಇದು ತಪ್ಪು. And I remember 21st ಯಾವತ್ತದು September 21st is a World Peace Day. ಪೀಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ವರ್ಲ್ಡ್ ಪೀಸ್ ಡೇ, ಇಂಟರ್ನ್ಯಾಷನಲ್ ಪೀಸ್ ಡೇ. ಸೊ ಸುಮಾರು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ನಾವು ಲವರ್ಸ್ ಡೇ ಯಾವತ್ತು ಅಂತ ಕೇಳಿದಾಗ ಎಲ್ಲರಿಗೂ ಗೊತ್ತಾಗ್ಬೋದು, ಬಟ್ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಸೊ ಪ್ಲೀಸ್ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. 21st September ಈಸ್ ವರ್ಲ್ಡ್ ಇಂಟರ್ನ್ಯಾಷನಲ್ ಪೀಸ್ ಡೇ. ಈ ದಿನ ಎಲ್ಲ ಪೀಸ್ ಅಂದಾಗ ಲೈಕ್ ಎವ್ರಿ ಒನ್ ಆರ್ ಲಿವಿಂಗ್ ಇನ್ ಹಾರ್ಮೋನಿಯಲ್ ಲೈಫ್ಗೋಸ್ಕರ ಮಾಡಬೇಕು. ಇದ್ರ ಬಗ್ಗೆ ಪಾರಿವಾಳನ ಎಲ್ಲ ಹಾರಿಸುವಂತ, ರಿಲೀಸ್ ಮಾಡೋಂಥದ್ದು ಇರುತ್ತೆ. ದ ವರ್ಲ್ಡ್ ಪೀಸ್ ಡೇ ಇಟ್ ಸೆಲ್ಫ್ ರೆಪ್ರೆಸೆಂಟ್ ದ ಸಿಂಬಲ್ ಆಸ್ ಎ ಪಿಜನ್, ದ ಡವ್. ಸೊ ಹೀಗಿರಬೇಕಾದಾಗ ನಮ್ಮ ಮೆಟ್ರೋ ದೇ ಡೆಲಿಬ್ರೇಟ್ಲಿ ವಿತ್ ಅನ್ ಇಂಟೆನ್ಷನ್ ಈ ಪಾರಿವಾಳನ ಅಲ್ಲಿಂದ ಓಡಿಸಕ್ಕೋಸ್ಕರ ಮಾಡ್ತಾರೆ. ಐ ರಿಕ್ವೆಸ್ಟ್ ಮೆಟ್ರೋ ಅಥಾರಿಟೀಸ್, ಪ್ಲೀಸ್ ನಿಮ್ಮ ಈ ಸ್ಟೇಟ್ಮೆಂಟ್ ನ ವಾಪಸ್ ತಗೊಳ್ಳಿ. ಬರ್ಡ್ಸ್ ನಲ್ಲಿ ಇರ್ಲಿಕ್ಕೆ ಪೀಸ್ಫುಲ್ ಆಗಿ ಅದ್ರ ಮಕ್ಕಳ ಮರಿ ಗೂಡು ಜೊತೆ ಇರ್ಲಿಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದ್ರೆ ಈ ನಮ್ಮ ಮೆಟ್ರೋ ಅಪಾರ್ಟ್ ಫ್ರಮ್ ಅದ್ರದ್ದು ಏನಿದೆ ಡ್ರಾಪಿಂಗ್ಸ್, ಅದ್ರ ವೇಸ್ಟ್ ಏನೋ ಬೀಳದ್ ಬಿಟ್ರೆ ಅದು ನಮಗೆ ಯಾವ ತರದ ಹಾರ್ಮು ಮಾಡ್ತಾ ಇಲ್ಲ. ಇಟ್ ಈಸ್ ನಾಟ್ ಆಸ್ಕಿಂಗ್ ಫಾರ್ ಎ ಫ್ರೀ ರೈಟ್ ಟು ಲೈಕ್ ಮೆಜೆಸ್ಟಿಕ್ ಟು ನನಗೆ MG ರೋಡ್ಗೂ ಫ್ರೀಗೆ ಕರ್ಕೊಂಡೋಗಿ ಕರ್ಕೊಂಡ್ಬನ್ನಿ ಅಂತ ಎಲ್ಲೂ ಕೇಳ್ತಾ ಇಲ್ಲ. ಇಟ್ ಈಸ್ ಲಿವಿಂಗ್ ಇನ್ ಅ ಸ್ಮಾಲ್ ಎಲ್ಲೋ ಒಂದು ಕಾರ್ನರ್ ಅಲ್ಲಿ ಅದ್ರ ಮಕ್ಕಳ ಜೊತೆ ಅದ್ರ ಫ್ಯಾಮಿಲಿ ಜೊತೆಗೆ ಅದನ್ನ ಸಂಸಾರ ಕಟ್ಕೊಂಡು ಅದು ಆರಾಮಾಗಿದೆ. ದಯವಿಟ್ಟು ಅದ್ರ ಪಾಡಿಗೆ ಅದನ್ನ ಇದಕ್ಕೆ ಬಿಡಿ. ನಿಮ್ಮ ಈ ವಾಟ್ ಎವರ್ ನಿಮ್ಮ ಎಕ್ಸ್ಪೆರಿಮೆಂಟಲ್ ಚೇಸಿಂಗ್ ಬರ್ಡ್ ಅವೇ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು. ಅದಕ್ಕೆ ಅದರೇ ಆದಂತ ಜೀವನವಾಗಿ, ಐ ಮೀನ್ ಇಟ್ ಹ್ಯಾಸ್ ಇಟ್ಸ್ ಓನ್ ಲೈಫ್, ಲೆಟ್ ಇಟ್ಸ್ ಲಿವ್ ಇಟ್ಸ್ ಓನ್ ಲೈಫ್.
ನಾವು ಅದರ ಟೆರಿಟರೀಸ್ಗೆ ಹೋಗಿ ನಾವು ಅನಿಮಲ್ಸ್ ಅಂಡ್ ಬರ್ಡ್ಸ್ ಅವು ವಾಸ ಮಾಡುವಂತ ಟೆರಿಟರಿಗೆ ಹೋಗಿ ಲ್ಯಾಂಡ್ ಎಂಕ್ರೋಚ್ ಮಾಡಿ ವಿ ಆರ್ ಟ್ರೆಸ್ಪಾಸಿಂಗ್ ದಟ್ ಅಂಡ್ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ಸ್ ಅಂಡ್ ಮೆಟ್ರೋಸ್ ಅಂಡ್ ಅವರ್ XYZ ಫಾರ್ ಅವರ್ ಸೊಫಿಸ್ಟಿಕೇಟೆಡ್ ಲೈಫ್ ಲೈಕ್ ನಮ್ಮ ಎಕ್ಸ್ಪಾನ್ಷನ್ಸ್ ಪಾಪ್ಯುಲೇಷನ್ ಎಕ್ಸ್ಪೈರ್ ಮಾಡಿ ಅದನ್ನು ಹೋಗಿ ಓಡಿಸಿ ಅಲ್ಲಿ ನಾವು ಪೆಸ್ಟ್ ಬರ್ಡ್ ಅಂತ ಅದನ್ನ ಟರ್ಮ್ ಮಾಡೋದು ಯಾವುದೇ ರೀತಿಯಲ್ಲಿ ಇದು ಯು ಕ್ಯಾನಾಟ್ ಜಸ್ಟಿಫೈ. ಇಟ್ ಈಸ್ ಅ ಇನ್ಹ್ಯೂಮನ್ ಆಕ್ಟ್. ಐ ರಿಕ್ವೆಸ್ಟ್ the officials of Metro, please immediately withdraw this statement and take away all this draft boards all hakirantadu. You have to come up with an alternative solutions. Instead of chasing away the bird, adanna clean mado procedures ಏನು, ಅದು ಹೇಗೆ ಅದನ್ನ ಮೇಂಟೈನ್ ಮಾಡಬೇಕನ್ನೋ ಆಲ್ಟರ್ನೇಟ್ ಸೈಂಟಿಫಿಕ್ ರೀಸನ್ಸ್ ಅಂಡ್ ರಿಸರ್ಚ್ ಅಲ್ಲಿ ಬರಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿರಂತ ಬರ್ಡ್ ನ ನೀವು ಚೇಸ್ ಮಾಡಬಾರ್ದು. This is my humble request. Thank you.